ಇದು ಆಟೋಮೆಟಿಕ್ ಅದೇ ತಿರುಗ್ತಾ ಇರ್ತದೆ. ಮತ್ತೆ ಇದಕ್ಕೆ ನಾವು ಇಲ್ಲಿ ಒಂದು ಟೈಮರ್ ಅಂತ ಫಿಟ್ ಮಾಡಿದ್ದೇವೆ ಒಳಗಡೆ. ಈ ವೆಂಚರ್ ಪೈಪ್ ಇದು ವೆಂಚರ್ ಗೇಟ್ ಅಲ್ಲಿ ಆನ್ ಮಾಡಿದ್ರೆ ಆ ಹೋಗುವ ನೀರೊಟ್ಟಿಗೆ ಇದು ಹೋಗ್ತದೆ. ಮೋಟರ್ ಆನ್ ಮಾಡಿದಾಗ 200 ಲೀಟರ್ ಬ್ಯಾರಲ್ ಅಲ್ಲಿ ಮಾಡ್ತಾ ಇತ್ತು ಮೊದಲು. 200 ಲೀಟರ್ ಪ್ರಕಾರ 10 kg ಬೆಲ್ಲ, 10 kg ಸಗಣಿ, 10 ಲೀಟರ್ ಗಂಜಲ. ಪ್ರತಿ ವರ್ಷ 2.5 ಲಕ್ಷ ತೆಗ್ದಿಡ್ಬೇಕಿತ್ತು 2 ವರ್ಷದ ಹಿಂದೆ. ಈಗ 3 ಲಕ್ಷ ಹೋಗುತ್ತದೆ. ಇದೀಗ ನಮ್ಗೊಂದು 50,000 ಖರ್ಚು ಬೀಳಲ್ಲ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಈ ಸ್ಟೋರಿನಲ್ಲಿ ಹಿರಿಯ ಪ್ರಗತಿಪರ ಕೃಷಿಕರಾದಂತಹ ನರಸಿಂಹ ನಾಯಕ್ ಅನ್ನೋರು ಫೀಚರ್ ಆಗ್ತಾ ಇದ್ದಾರೆ. ನಾನು ಇವರನ್ನ ಉಡುಪಿ ಜಿಲ್ಲೆಯ ಶಂಕರನಾರಾಯಣದಲ್ಲಿ ಭೇಟಿಯಾದೆ. ತಮ್ಮ 7 ಎಕರೆ ತೋಟದಲ್ಲಿ ಇವರು ಕಳೆದ 20 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಪಾಮ್ ಆಯಿಲ್ ಮತ್ತೆ ಅಡಿಕೆ, ತೆಂಗನ್ನ ಬೆಳೀತಾ ಇದ್ದಾರೆ. ಇವರು ಒಂದು ವಿಶಿಷ್ಟವಾದಂತ ಪ್ರಯೋಗವನ್ನ ಮಾಡಿ ಗೆದ್ದಿದ್ದಾರೆ. ಏನು ಅಂತಂದ್ರೆ, ರಾಸಾಯನಿಕದಿಂದ ಸಾವಯವ ಜೀವಾಮೃತ ಪ್ಲಸ್ ಗೋಕೃಪಾಮೃತ ಪ್ಲಸ್ NPK ಅನ್ನ ಬಹಳ ವಿಶಿಷ್ಟವಾಗಿ ತಯಾರಿಸ್ತಾ ಇದ್ದಾರೆ. ಇದರಿಂದ ಅವರ ತೋಟ ಹಿಂದೆಂದಿಗಿಂತಲೂ ಫಲವತ್ತಾಗಿದೆ, ಬೆಳೆ ಜಾಸ್ತಿ ಇದೆ, ಕೆಲಸಗಾರರ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ರೈತರು ಬಳಸಿದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತಂತೆ. ಇದನ್ನ ಹೇಗೆ ತಯಾರಿಸ್ತಾರೆ ಅಂತ ಹೇಳೋದೇ ಈ ವಿಡಿಯೋ ಆಗಿದೆ. ನೋಡಿ. ಎಸ್ ಸರ್, ಏನಿದು NPK? ಇದು NPK ತಯಾರು ಮಾಡುವ ಇದು. ಅದಕ್ಕೆ ಬಾವಿ ನೀರು 100 ಲೀಟರ್ ಹಾಕಿ ಡ್ರಮ್ಮಿಗೆ ಈ OWCC 1 ಪ್ಯಾಕೆಟ್ ಹಾಕಿ ನೀರನ್ನು ಸ್ವಚ್ಛಗೊಳಿಸಿ, ಆಮೇಲೆ ಇದು NPK ಲಿಕ್ವಿಡ್ ಬರುತ್ತೆ. ಓಕೆ. ಮೂಲ ಕಲ್ಚರ್ ಅನ್ನು ಇದಕ್ಕೆ ಹಾಕೋದು, ಮಿಕ್ಸ್ ಮಾಡೋದು. ಇದು ಮಿಕ್ಸ್ ಮಾಡಿ ಇದು ಫಿಶ್ ಕೆರೆ ಮೋಟರ್ ಇಂದ ವಾರಕ್ಕೆ 5 ದಿವಸ ಕರೆಕ್ಟ್ ಆಗಿ ತಿರ್ಸು. ಸೆಟ್ಟಿಂಗ್ ಟೈಮರ್ ಇಟ್ಟು ಸೆಟ್ ಮಾಡಿ ದಿವ್ಸಕ್ಕೆ 3 ಸಾರಿ ಮಾಡಿ ತಿರ್ಗಿಸೋದು. 1 ಗಂಟೆ ತಿರ್ಗಬೇಕು. 1 ಗಂಟೆ ಬೇಕಂತಿಲ್ಲ, ಕಮ್ಮಿ ಅರ್ಧ ಗಂಟೆ ತಿರ್ಗಿ ಸಾಕಾಗುತ್ತೆ. ನಾವು 1 ಗಂಟೆ ತಿರ್ಸ್ತೀವಿ. ಒಳ್ಳೆ ಇದಾಗುತ್ತೆ ಮಾತ್ರ. ಓಕೆ. ಆಮೇಲೆ 5 ದಿವಸದಲ್ಲಿ ಪಕ್ಕ NPK ರೆಡಿ ಆಗುತ್ತೆ. ತೋಟಕ್ಕೆ ಬಿಟ್ಟಾಗ ಇದ್ರದ್ದು ಈಲ್ಡ್ ಹೇಗಿದೆ ಮ್ಯಾಮ್? ತುಂಬಾ ಚೇಂಜಸ್ ಆಗಿದೆ. ಇಡೀ ನಮ್ದು ಈ ತೋಟದಲ್ಲಿ ನೋಡಿ, ಆ ಹುಲ್ಲೆಲ್ಲ ಎಷ್ಟು ಹೈಟ್ ಬಂದಿದೆ. ಆಕ್ಚುಲಿ ನಮ್ಗೆ ಇಷ್ಟು ಹುಲ್ಲೇ ಇಲ್ಲ. ನೋಡಿ ಎಷ್ಟು ಹೈಟ್ ಬಂದಿದೆ, 3 ಫೀಟ್ 4 ಫೀಟ್ ಬಂದಿದೆ ಅಲ್ಲ. ಅಷ್ಟು ಒಳ್ಳೆ ಹುಲ್ಲು ಬಂದಿದೆ. ತೋಟ ಗ್ರೀನರಿ ಆಗಿದ್ದಂದ್ರೆ ಸಿಕ್ಕಾಪಟ್ಟೆ ಗ್ರೀನರಿ ಆಗಿದೆ. ಎಲ್ರು ಬಳಸ್ಬೇಕು ಅಂತೀರಿ? ಎಲ್ರು ಬಳಸೋದು ಭಾರಿ ಒಳ್ಳೇದು. ಖರ್ಚಿಲ್ಲ. ಒಂದೊಂದು ಚೀಲಕ್ಕೆ 1,500, 1,600, 1,700 ಕೊಡ್ಬೇಕು NPK. ಗೋಕೃಪಾಮೃತ ಅಲ್ವಾ? ಹೌದು ಸರ್. ಇದು ಏನು ಮತ್ತೆ ಹೇಗೆ ಕೆಲಸ ಮಾಡುತ್ತೆ? ಗೋಕೃಪಾಮೃತ ಜೀವಾಮೃತಕ್ಕಿಂತ ಖರ್ಚು ಕಮ್ಮಿ, ಮತ್ತೆ ಕ್ವಾಂಟಿಟಿ ಇದೆಲ್ಲ ಒಂದೇ, ವರ್ಕ್ ಆಗುದೆಲ್ಲ ಸೇಮ್. ಸರ್, ಇದು ಈಗ 3 ಟ್ಯಾಂಕಿಗಳನ್ನು ಇಟ್ಟಿದ್ದೀರಲ್ಲ, ಇದರಲ್ಲಿ ಏನದು? ಇದರಲ್ಲಿ ನಾವು ಮೂಲ ಕಲ್ಚರ್ ಹಾಕೋದು. ಗೋಕೃಪಾಮೃತ ಮೂಲ ಕಲ್ಚರ್ ಹಾಕಿ 100 ಲೀಟರ್ಗೆ 1 kg ಬೆಲ್ಲ ಹಾಕೋದು, ಆರ್ಗ್ಯಾನಿಕ್ ಬೆಲ್ಲ. ಆಮೇಲೆ ಅದೇ ಪ್ರಕಾರದಲ್ಲಿ 1,500 ಲೀಟರ್ ಟ್ಯಾಂಕ್ ಇದು. 500 ಲೀಟರ್ಗೆ ಬೇಕಾಗುವಷ್ಟು ಬೆಲ್ಲ ಮತ್ತೆ ಇದ್ರ ಮಿಕ್ಸ್ ಮಾಡಿ ಬಿಡುದು. ಇದು 10 ಲೀಟರ್, ಒಂದು ಅರ್ಧ ಲೀಟರ್ ಇದು ಹಾಕಿದ್ರು ಸಾಕಾಗತ್ತೆ. ಅದು ಡೆವಲಪ್ ಆಗ್ತಾ ಹೋಗುತ್ತೆ. 5 ದಿವಸದಲ್ಲಿ ಲಿಕ್ವಿಡ್ ರೆಡಿ ಆಗುತ್ತೆ. ಜೀವಾಮೃತ ತಿಂಗಳಿಗೆ 1, ಇದು ತಿಂಗಳಲ್ಲಿ 2 ಆದ್ರೂ ಐತೆ. ಅದರಿಂದ ನೆಕ್ಸ್ಟ್ ವರ್ಷನ್ ಇನ್ನೊಂದು ಏನ್ ಮಾಡಿದೆ ಅಂದ್ರೆ, NPK ಇದಕ್ಕೆ ಫುಡ್ ಕಮ್ಮಿ ಆಗುತ್ತೆ ಅಂತ ಡೌಟ್ ಇದ್ದು ಜಾಸ್ತಿ ಇದಾಗೋಸ್ಕರ NPKನೂ ತಯಾರು ಮಾಡಿದೆ ಈಗ. ಓಕೆ ಸರ್, ಅಲ್ಲೇನೋ ಇಟ್ಟಿದ್ದೀರಿ ನೋಡಿ, ಅದೇನದು? ಇದು ಟೈಮರ್. ಇದು ನಾವು ಇದು ತಿರುಗಿಸುವ ಕೆಲಸಕ್ಕೆ ನಮ್ ಕೈ ನೋವೆಲ್ಲ ಬಂತು, ಅದಕ್ಕೆ ತಿರ್ಸುವ ಕೆಲಸ ಬೇಡ ಅಂತ ಹೇಳಿ ಆಟೋಮೇಶನ್ ಫಿಶ್ ಅಕ್ವೇರಿಯಂ ಇದು ಮೋಟರ್ ತಂದು ಅದ್ರ ಮುಖಾಂತರ ಈ ಪೈಪ್ ಇದೆಯಲ್ಲ, ಈ ಪೈಪ್ ಮುಖಾಂತರ ಮೋಟರ್ ಇಲ್ಲಿ ಇದ್ರ ಒಳಗಡೆ ಫಿಟ್ ಮಾಡಿದೆ. ಇದು ಗೋಕೃಪಾಮೃತ ಇದನ್ನ ಮಾಡುವ ತಿರ್ಸುವ ಮೋಟರ್. ಇದು ಫಿಶ್ ಅಕ್ವೇರಿಯಂ ಮೋಟರಿನ ಇದು ಪೈಪ್ ತರ ಪೈಪ್ ಅನ್ನು ಇದು ಮಾಡಿದೆ. ಮೋಟರ್ ಮಾತ್ರ ಒಳಗಡೆ ಇಟ್ಟಿದೆ, ಮಳೆ ಬಂತಂತ ತೆಗೆದು ಒಳಗಿಟ್ಟಿದೆ. ಆಯ್ತು. ಇದು ಆಟೋಮೆಟಿಕ್ ಅದೇ ತಿರುಗ್ತಾ ಇರ್ತದೆ. ಮತ್ತೆ ಇದಕ್ಕೆ ನಾವು ಇಲ್ಲಿ ಒಂದು ಟೈಮರ್ ಅಂತ ಫಿಟ್ ಮಾಡಿದ್ದೇವೆ ಒಳಗಡೆ. ಇದೊಂದು ಟೈಮರ್. ಈ ಟೈಮರ್ ಅಲ್ಲಿ ಪ್ರೋಗ್ರಾಮ್ ಹಾಕಿ ಫಿಟ್ ಮಾಡೋದು. ಬೆಳಿಗ್ಗೆ 7 ಗಂಟೆಗೆ ಇದ್ ಮಾಡೋದು, 1 ಗಂಟೆಗೆ 1 ಅವರ್ ತಿರುಗುವಾಗ ಮಾಡಿದೆ. ಪ್ಲಸ್ ಅದು 8 ಗಂಟೆ ಕರೆಕ್ಟ್ ಆಗಿ ಆಫ್ ಆಗುತ್ತೆ. ಪುನಃ 2ನೇ ಸಾರಿಗೆ 12 ಗಂಟೆಗೆ ಆನ್ ಆಗುತ್ತೆ. ಪುನಃ 1 ಗಂಟೆಗೆ ಆಫ್ ಆಗುತ್ತೆ. ಪುನಃ 3ನೇ ಸಾರಿ 17 ಗಂಟೆಗೆ ಆನ್ ಆಗುತ್ತೆ. ಸ್ವಲ್ಪ 17. ಓಕೆ. ಇದೆಲ್ಲ ನೀವೇ ಸೆಟ್ ಮಾಡಿರೋದಲ್ಲ? ನಾವೇ ಸೆಟ್ ಮಾಡಿದ್ದು. ಪುನಃ 18 ಗಂಟೆಗೆ ಕರೆಕ್ಟ್ ಆಗಿ ಆಫ್ ಆಗುತ್ತೆ. ನಾವಿಲ್ಲಿ ಬರ್ಬೇಕಂತಿಲ್ಲ. ಒಂದ್ ದಿವಸ ಬಂದಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ಆಟೋಮೆನ್ಷನ್ ಆಗಿ ನಮ್ ಕೆಲಸ ಆಗ್ತಾ ಇರುತ್ತೆ. ಈ ಟ್ಯಾಂಕಿಯಲ್ಲಿ ತಯಾರಾದ 1,200 ಲೀಟರ್ ಜೀವಾಮೃತವನ್ನು ಈ ಪೈಪ್ ಮುಖಾಂತರ ಕೆಳಗಿನ ಟ್ಯಾಂಕಿಗೆ ಕಳಿಸ್ತೇವೆ, ಗೇಟ್ ವಾಲ್ ತಿರ್ಸಿ. ಸೊ ಅಲ್ಲಿ ಬಿಟ್ಟ ನೀರು ನೋಡಿ, ಆ ಕಡೆ ಬ್ಲಾಕ್ ಪೈಪ್ ಕಾಣುತ್ತಲ್ಲ ಮೇಲಿಂದ, ಹೌದು, ಆ ಬ್ಲಾಕ್ ಪೈಪ್ ಅಲ್ಲಿ ಈ ಟ್ಯಾಂಕಿಗೆ ಬರುತ್ತೆ. ಇದು 1,850 ಲೀಟರ್ ಸ್ಟಾಕ್ ಆಗುತ್ತೆ ಒಂದ್ಸಾರಿಗೆ. ಅದಕ್ಕೆ ಜಾಸ್ತಿ ಸ್ಟೋರೇಜ್ ಮಾಡಕ್ಕೆ ಈ ಟ್ಯಾಂಕ್ ಮಾಡಿರೋದು. ಈ ಟ್ಯಾಂಕ್ ಇಂದ ಇದು ಫಿಲ್ಟರ್
ಫಿಲ್ಟರ್ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಫಿಲ್ಟರ್. ದೊಡ್ಡ ಜಲ್ಲಿ, ಬೇಬಿ ಜಲ್ಲಿ, ಆಮೇಲೆ ಮಿಕ್ಸರ್ ಜಲ್ಲಿ, ಆಮೇಲೆ ಹೊಯ್ಗೆ ಹಾಕಿ ಅದರಲ್ಲಿ ಫಿಲ್ಟರ್ ಆಗಿ ಕಂಪ್ಲೀಟ್ ಇದಾಗಿ ಇಲ್ಲಿ ಬರ್ತದೆ, ಈ ಟ್ಯಾಂಕಿಗೆ ಬರ್ತದೆ. ಈ ಟ್ಯಾಂಕಿಗೆ ಬಂದು ಇಲ್ಲಿ ವೆಂಚರ್ ಫಿಟ್ ಮಾಡಿದೆ. ಓಕೆ, ಈ ವೆಂಚರ್ ಫಿಟ್ ಮಾಡಿ ಮೋಟರ್ ಮುಖಾಂತರ ಈ ವೆಂಚರ್ ಪೈಪ್ ಇದು ವೆಂಚರ್ ಗೇಟ್ ಅಲ್ಲಿ ಆನ್ ಮಾಡಿದ್ರೆ ಆ ಹೋಗುವ ನೀರೊಟ್ಟಿಗೆ ಇದು ಹೋಗ್ತದೆ ಮೋಟರ್ ಆನ್ ಮಾಡಿದಾಗ. ಸರ್ ನಮಸ್ತೆ. ಹೊಸ ರೀತಿನಲ್ಲಿ ಶಿವಾಮೃತವನ್ನ ತಯಾರು ಮಾಡ್ತಾ ಇದ್ದೀರಿ, ಇದು ಹೇಗಾಗುತ್ತೆ ಸರ್ ಹೇಳಿ? ನಮ್ಮಲ್ಲಿ ಮಲ್ನಾಡ್ ಗಿಡ್ಡ 2 ದನ ಇದೆ. ಆ 2 ದನದಲ್ಲಿ ಸಗಣಿ ಮತ್ತೆ ಗಂಜಲ ಇದ್ ಮಾಡಿ ಈ ಸ್ಲರಿ ಟ್ಯಾಂಕಿಯಲ್ಲಿ ನಾವು ಜೀವಾಮೃತ ತಯಾರು ಮಾಡ್ತೇವೆ. ಈಗ ಇಲ್ಲಿ ಹಟ್ಟಿ ಇದೆ ನಿಮ್ದಲ್ವಾ? ಹೌದು, ಈ ಹಟ್ಟಿಯಿಂದ ಈ ಮುಖಾಂತರ ಅಲ್ಲಿಂದ ಬಂದು ಪೈಪ್ ಮುಖಾಂತರ ಇಲ್ಲಿ ಬರ್ತದೆ. ಈ ಪೈಪ್ ಅಲ್ಲಿ ಬಂದು ಹಿಂಗ್ ಬಂದು ಇಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಹೌದು, ಪೈಪ್ ಮುಖಾಂತರ ನೀರು ಇಲ್ಲಿಗೆ ಬರುತ್ತೆ, ಈ ಟ್ಯಾಂಕಿ ಸ್ಲರಿ ಟ್ಯಾಂಕಿಗೆ ಬರುತ್ತೆ. ಓಕೆ, ಬಂದು ಆಮೇಲೆ ಬಂದು ಇದಕ್ಕೆ ನಾವು 200 ಲೀಟರ್ ಬ್ಯಾರಲ್ ಅಲ್ಲಿ ಮಾಡ್ತಾ ಇತ್ತು ಮೊದ್ಲು. 200 ಲೀಟರ್ ಪ್ರಕಾರ 10 ಕೆಜಿ ಬೆಲ್ಲ, 10 ಕೆಜಿ ಸಗಣಿ, 10 ಲೀಟರ್ ಗಂಜಲ ಮಿಕ್ಸ್ ಮಾಡಿ ಇದನ್ನು ಮತ್ತೆ ತೋಟದ ಮಣ್ಣು, ಫಲವತ್ತಾದ ಮಣ್ಣನ್ನು ಹಾಕಿ ಮಿಕ್ಸ್ ಮಾಡ್ತೇವೆ. ಆ ತೋಟಕ್ಕೆ ಆ ಬ್ಯಾಕ್ಟೀರಿಯಾಗಳು ಸೆಟ್ ಆಗ್ಬೇಕಂತೇಳಿ. ಆವಾಗ ಇದರಲ್ಲಿ ದಿವಸಕ್ಕೆ 3 ಸಾರಿ ತಿರುಗಿಸೋದು. ಹೀಗೆ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಗಡಿಯಾರ ಇದ್ರ ಪ್ರಕಾರ. ಹೌದಾ? ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಸರ್ ಅದು ಉಲ್ಟಾ ಆಗುತ್ತೆ, ಬ್ಯಾಕ್ಟೀರಿಯಾಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಇದು ಈ ತರ ಕ್ಲಾಕ್ ವೈಸ್ ತಿರ್ಸಿ 7 ದಿವಸ ತಿರುಗಿಸ್ಬೇಕು. 7 ದಿವಸದ ನಂತರ ಪಕ್ಕ ಜೀವಾಮೃತ ರೆಡಿ ಆಗುತ್ತೆ. ಸಾಮಾನ್ಯ ಎಷ್ಟೊತ್ತು ತಿರುಗಿಸ್ಬೇಕು ಸರ್ ಅದು? ಇದು ದಿವಸಕ್ಕೆ 1 ಗಂಟೆ, ದಿವಸಕ್ಕೆ 3 ಸಾರಿ 3 ಸಾರಿ ತಿರುಗಿಸ್ಬೇಕು, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಓಕೆ, ಇದರಲ್ಲಿ ಸಾಧಾರಣ ಎಷ್ಟು ಲೀಟರ್ ತುಂಬಬಹುದು ಸರ್? ಇದು 6-12 1200 ಲೀಟರ್ ಇದ್ರಲ್ಲಿ ರೆಡಿ ಆಗುತ್ತೆ. ಓಕೆ, ಸೊ ವಾರಕ್ಕೆ ಒಂದ್ಸಲ ಪೂರ್ತಿ ಫುಲ್ ಆಗುತ್ತೆ? ಅಲ್ಲ, ಫುಲ್ ಇದೀಗ 200 ಲೀಟರ್ ನಾವು ಸ್ಟಾರ್ಟ್ ಮಾಡ್ತೇವೆ. ಆಗ ನೀರು ಜಾಸ್ತಿ ಆಗ್ತಾ ಆಗ್ತಾ 200 ಲೀಟರ್ 1200 ಲೀಟರ್ ವರೆಗೆ ಇದ್ ಮಾಡ್ತೇವೆ. ಓಕೆ, ಈ ಗೇಟ್ ವಾಲ್ ಏನಿದು? ಇದು ನೋಡಿ, ಇದು ಆಕ್ಚುಲಿ ಈ ತೋಟಕ್ಕೆ ಸ್ಪ್ರಿಂಕ್ಲರ್. ಈ ತೋಟಕ್ಕೆ ಸ್ಪ್ರಿಂಕ್ಲರ್ ತಿರ್ಸಿದ್ರೆ. ಇದು ಈ ತೋಟದ ತಾಳೆ ತೋಟದ ಮೇಲೆ, ತಾಳೆ ಪ್ಲಾಂಟೇಶನ್ ಇದೆ ಮೇಲೆ, ಅದಕ್ಕೆ ಗೇಟ್ ವಾಲ್. ಇದು ಫಿಲ್ಟರ್. ಓಕೆ, ಡ್ರಿಪ್ ಅಲ್ಲಿ ಹೋಗುವಂತದ್ದು ಫಿಲ್ಟರ್ ಅದು. ಓಕೆ, ಸೊ ಈ ತರ ಒಂದು ಹೊಸ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು ಅಲ್ವಾ? ಇದು ನಿಮ್ಗೆ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂತು ಸರ್? ಅದು ನಾನು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ ಅದರಲ್ಲೆಲ್ಲ ಸ್ವಲ್ಪ ಟೆಕ್ನಾಲಜಿ ಎಲ್ಲ ನೋಡ್ಕೊಂಡು ಯಾವ್ದು ಬೆಟರ್ ಅಂತ ನೋಡಿ ಆಲ್ಟರ್ ಮಾಡಿರೋದು. ಓಕೆ, ಈ ತರ ಮಾಡೋದಕ್ಕೆ ಶುರು ಮಾಡಿ ಈಗ ಎಷ್ಟು ಸಮಯ ಆಯ್ತು? ಇದು 24 ಇಂದ ಸ್ಟಾರ್ಟ್ ಆಗಿದೆ. 2 ವರ್ಷ ಆಗ್ತಾ ಬಂತು. ಹೌದು. ಓಕೆ, ಇದು ನೀವು ಬಳಸೋದಕ್ಕೆ ಶುರು ಮಾಡಿ ಆದ್ಮೇಲೆ ನಿಮ್ಗೆ ಯಾವ ತರದಲ್ಲಿ ಎಲ್ಲ ಲಾಭ ಆಗಿದೆ? ಇದು ಕೊನೆ ಜಾಸ್ತಿ ಆಗ್ತಾ ಇದೆ. ಆ ಹಳೆ ತೋಟದಲ್ಲಿ ಆ ಕಡೆ ಇದೆಯಲ್ಲ, ಆ ತೋಟದಲ್ಲಿ 3 ರಿಂದ 4 ಕೊನೆ ಇತ್ತು. ಈಗ ಜಾಸ್ತಿಯಾಗಿ 2-3 ಕೊನೆ ಬರ್ತಾ ಇತ್ತು. ಈಗ 4 ಕೊನೆಗೆ ಬಂದಿದೆ. ಈ ಹೊಸ ತೋಟದಲ್ಲಿ 6 ರಿಂದ 7 ಕೊನೆಗೆ ರೀಚ್ ಆಗಿದೆ. ಖರ್ಚು ಹಿಂದೆ ನಿಮ್ಗೆ ಎಷ್ಟಿತ್ತು, ಈಗ ಎಷ್ಟಾಗ್ತಾ ಇದೆ? ಖರ್ಚು ನಮ್ಗೆ ಪ್ರತಿ ವರ್ಷ 2.5 ಲಕ್ಷ ತೆಗ್ದಿಡ್ಬೇಕಿತ್ತು 2 ವರ್ಷದ ಹಿಂದೆ. ಈಗ 3 ಲಕ್ಷ ಹೋಗುತ್ತದು. ಇದೀಗ ನಮ್ಗೊಂದು 50,000 ಖರ್ಚು ಬೀಳಲ್ಲ. ಓಕೆ, ಹಿಂದೆ ಎಷ್ಟು ಜನ ಕೆಲ್ಸಕ್ಕೆ ಅಂತ ಬರ್ತಿದ್ರು ಇದಕ್ಕಾಗಿ? ನಮ್ಮಲ್ಲಿ 1 ತಿಂಗಳ ಕಟ್ಲೆ ಕೆಲಸ ಆಗೋದು. 7-8 ಜನ ರೆಗ್ಯುಲರ್ ಇರ್ತಾ ಇದ್ರು. ಅವ್ರಿಗೆ ಊಟ, ತಿಂಡಿ, ಲೇಬರ್ ಅದು ಇದು ಅಂತ ಹೇಳೋವಾಗ ಸಿಕ್ಕಾಪಟ್ಟೆ ಆಗೋದು. ಅದು ಮಾಡಿ ಹಾಕುವರು ಇಲ್ಲ ನಮ್ಮ ಮನೇಲಿ. ಬೇಯಿಸಿ ಊಟ ಎಲ್ಲ ಬೇಯಿಸಿ ಕೊಡೋದು ಕಷ್ಟ ಇದೆ. ಓಕೆ, ಇದೀಗ ನೀವು ಒಬ್ಬರೇ ಇಷ್ಟನ್ನೆಲ್ಲ ಮಾಡ್ತೀವಿ? ನಾನು ಒಬ್ಬನೇ ಇಷ್ಟು 6-7 ಎಕರೆ ತೋಟನ ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಜನ ಇಲ್ಲ, ವಿದೌಟ್ ಲೇಬರ್ ಅಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ, ಟೆನ್ಷನ್ ಇಲ್ಲ, ನಂಗೊಂದು ಟೈಮ್ ಪಾಸ್ ಆಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.